ಲೋಕಸಭಾ ಚುನಾವಣೆ ಒಳಗೆ ಸಿಎಂ ಆಗಿ ಬಿಡಬೇಕು, ಇಲ್ಲಾಂದ್ರೆ ಬಿಎಸ್ವೈಗೆ ಅಧ್ಯಕ್ಷ ಪಟ್ಟ ಹೋಗಿ ಬಿಡುತ್ತೆ ಅಂತ ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಾಂಬ್ ಹಾಕಿದ್ದಾರೆ. ಕಳೆದ 7 ತಿಂಗಳಿನಿಂದ ಪದೇ ಪದೇ ಹೇಳ್ತಾನೆ ಇದ್ದಾರೆ, ಆಪರೇಷನ್ ಲೋಟಸ್ ಆಗಿಲ್ಲ, ಮುಂದೇನೂ ಆಗಲ್ಲ, ಯಡಿಯೂರಪ್ಪನದು ಭ್ರಮೆಯಾಗಿಯೇ ಇರುತ್ತೆ ಅಂತ ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಆಪರೇಷನ್ ಲೋಟಸ್ ಅಲ್ಲ, ಅದು ಬರೀ ಭ್ರಮೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಭ್ರಮೆಯಲ್ಲಿ ಓಡಾಡ್ತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ. ಕೋಲಾರದಲ್ಲಿ ಮಾತನಾಡ್ತಾ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕಳೆದ 6-7 ತಿಂಗಳಿಂದ ಹೇಳ್ತಾನೆ ಬರ್ತಾ ಇದ್ದಾರೆ, ಅದು ಹಿಂಗೆ ಮುಂದುವರಿಯುತ್ತೆ, ಯಡಿಯೂರಪ್ಪ ಸಿಎಂ ಆಗೋದು ಕೇವಲ ಭ್ರಮೆ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಒಳಗೆ ಅವರು ಆದರೆ ಮುಖ್ಯಮಂತ್ರಿ ಆಗಬೇಕು, ಆಗಿಲ್ಲ ಅಂದರೆ ಅಧ್ಯಕ್ಷ ಪಟ್ಟವನ್ನು ಕೂಡ ಕಿತ್ಕೊಳ್ಳಲಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಡೋ ಮೂಲಕ ಒಂದು ಹೊಸ ಬಾಂಬನ್ನು ಹಾಕುವಂಥ ಕೆಲಸವನ್ನು, ಆ ಪ್ರಯತ್ನವನ್ನು ಸಿದ್ದರಾಮಯ್ಯ ಇಲ್ಲಿ ಮಾಡಿದ್ದಾರೆ. ಬಿಜೆಪಿಯವರ ಆಪರೇಷನ್ ಆಗ್ತದೆ ಅಷ್ಟೇ. ಇದು ಕಳೆದ 7 ತಿಂಗಳಿಂದ ಹೇಳುತ್ತಲೇ ಇದ್ದಾರೆ, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್. ಏನೂ ಆಗಲಿಲ್ಲ. ಅದರಿಂದ ಇನ್ನು ಮುಂದೇನೂ ಏನೂ ಆಗಲ್ಲ. ಆ ಯಡಿಯೂರಪ್ಪನವರಿಗೆ ಪಾಪ ಲೋಕಸಭಾ ಚುನಾವಣೆ ಒಳಗಡೆ ಆಗ್ಬಿಡ್ಬೇಕು, ಯಾಕಂದರೆ ಇಟ್ಸ್ ಲೈಕ್ಲಿ ಅವ್ರಿಗೇನು ಅಧ್ಯಕ್ಷಗಿರಿ ಹೋಗ್ಬಿಡ್ತದೆ ಅಂತ ಭಯ ಇರಬೇಕು ಅನ್ನೋ ಕಾಣಿಸುತ್ತೆ. ಚುನಾವಣೆ ಆದಮೇಲೆ ಆ ಭಯ ಇದ್ದಾಗ ಕಾಣಿಸುತ್ತೆ ನೋಡಿದ್ರೆ ಅವ್ರಿಗೆ. ಅದಕ್ಕೋಸ್ಕರ ಲೋಕಸಭಾ ಚುನಾವಣೆಗಡೆ ಆಗ್ಬಿಟ್ರೆ ಮುಖ್ಯಮಂತ್ರಿ ನಾನು ಮುಂದುವರಿಬೋದು ಅನ್ನೋದು ಪಾಪ ಭ್ರಮೆ. ಅದು ಭ್ರಮೆನಲ್ಲೇ ಇರ್ತದೆ, ಕನಸಾಗೇ ಇರ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ಸಿದ್ದರಾಮಯ್ಯ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪನವ್ರದ್ದು ಭ್ರಮೆ 6-7 ತಿಂಗಳಿಂದ ಹೇಳ್ತಾ ಇದ್ದಾರೆ, ಇನ್ನೂ ಕೂಡ ಆಗಿಲ್ಲ, ಮುಂದೆ ಆಗೋದು ಕೂಡ ಇಲ್ಲ, ಇವ್ರದ್ದು ಆಪರೇಷನ್ ಲೋಟಸ್ ಅದು ಕೇವಲ ಭ್ರಮೆ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಬಂದಿದ್ದಂತ ಮಾಹಿತಿ ಯಡಿಯೂರಪ್ಪನವರ ರಾಜೇಂದ್ರ ಹೇಳಿ ರಾಜೇಂದ್ರ. ಬಹುಶಃ ಧ್ವನಿ ಸ್ಪಷ್ಟವಾಗಿ ತಲುಪ್ತಾ ಇಲ್ಲ, ನಾವು ಮತ್ತೆ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡೋಣ. ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಲಾರದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅಧಿಕಾರವನ್ನ ಲೋಕಸಭಾ ಚುನಾವಣೆ ಒಳಗಡೆನೆ ಪಡಿಬೇಕು ಅನ್ನುವಂಥ ಒಂದು ಆತುರದಲ್ಲಿ ಇದ್ದಾರೆ. ಯಾಕಂದರೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅಧ್ಯಕ್ಷ ಪಟ್ಟವೂ ಕೂಡ ಅವರ ಹತ್ರ ಇರೋದಿಲ್ಲ. ಹೀಗಂತ ಸಿದ್ದರಾಮಯ್ಯ ಇಲ್ಲಿ ಬಾಂಬ್ ಹಾಕಿರುವಂಥದ್ದು. ಜೊತೆಗೆ ಸಿಎಂ ಆಗುವ ಭ್ರಮೆಯಲ್ಲಿದ್ದಾರೆ ಯಡಿಯೂರಪ್ಪ. ಆ ಭ್ರಮೆಯಾಗಿಯೇ ಉಳಿಯುತ್ತೆ ಅನ್ನುವಂಥ ಹೇಳಿಕೆಯನ್ನು ಸಿದ್ದರಾಮಯ್ಯ ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಮತ್ತೆ ಕನೆಕ್ಟ್ ಆಗಿದ್ದಾರೆ. ರಾಜೇಂದ್ರ, ಪ್ಲೀಸ್ ಕಂಟಿನ್ಯೂ. ಇವತ್ತು ಯಡಿಯೂರಪ್ಪ ಆದ್ರೆ ಕೆಲವು ತಿಂಗಳಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ವಿ, ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ.